ಏ ಸರಿ ಎಲ್ಲಾರು ಸರಿ ದೂರ ಸರ್ರಿ, ಮಂಚ ಒಜ್ಜದ ಕಾಲ ಮೇಲೆ ಬಿತ್ತಂದ್ರೆ ಕಾಲ ಮುರಿತದ ನೋಡು, ಮತ್ತೆ ತೆಲಿಗಿನ ಬಡಿತಂದ್ರೆ ಬುಗಿಟೇನೆ ಬಾಯ್ತದ ನೋಡು, ದೂರ ಸರ್ರಿ. ಅಲ್ಲಿ ಮದುವೆಗೆ ಮದುಮಗನ ಮನೆಗೆ ಮಂಚ ಬರೋದು ನೋಡಿನಪ್ಪ. ಈ ಬಾಡ್ರೆ ದವಾಖಾನೆಗೆ ಮಂಚ ತಂದು ಹಾಕತ್ತಾರ ಡಾಕ್ಟರ್ಗಳು ಅಂತೇಳಿ. ಸರ್ ಯಾರು ಹಾಸ್ಪಿಟಲ್ದಾಗ ಮಂಚ ತಂದು ಹಾಕತ್ತಾರ ನೋಡ್ರಿ. ಮಂಚ ಯಾವನ್ ತಂದಿದ್ದಾನು? ಮುನ್ನನಾಗಿರ್ಬೇಕು ಬರೀಲ್ಲ, ಭಾಳ ಆಗದವಳು ಯಾಕೆ ಹೋಗಿ ಬರಂಬ್ರಿ. ನೀನು ಯಾಕೆ ಅಂಜಿಕೆ ಬಂದಿಲ್ಲ ಚೀಲೆ ಬೇಯ್ದು ಕಳ್ಸದ ಬಿಟ್ಟು ಅವ್ರಿಗೆ. ಈ ಮುನ್ನೂನ ಕರಕ್ಕೆ ಸಾಕಾಗದಪ್ಪ ಅವನು. ಯಾರು ಬಂತವ್ರನ್ನ ಕರ್ಕೊಂಬಂದು ಅಡ್ಮಿಂಟ್ ಮಾಡ್ತಾನೆ, ಫೀಸ್ ಕಟ್ಟಂದ್ರೆ ಬಂದಕ್ಕೆ ತೋರಿಸ್ತಾನೆ, ಸಾಕಾಗಿಬಿಟ್ಟದ. ಬೆಡ್ಗಿನ ಖಾಲಿ ಇಲ್ಲ ಅಂದ್ರೆ ಹೊರಸ್ ತಂದು ಹಾಕೋದು ಮಂಚ ತಂದು ಹಾಕೋದು ಮಾಡ್ತಾನೆ. ಇವ್ನಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ನಾನೇ ಮಾಡ್ತೀನಿ ತಿಳಿವತ್ತು. ಭಾಳ ಆಗಿದೆ ಅವಳದು. ಮುನ್ನ ನಿಮ್ಮ ಮಾವ ಬಂದ ಮಂಚ ಹೊತ್ಕೊಂಬಂದದ್ದು ಚಾರ್ಜಾಗಿನ ಕೊಡಕ್ಕೆ ಬಂದಾನೇನು? ಚಾರ್ಜ ಕೊಡಕ್ಕೆ ಬನ್ನಿ, ಎಣ್ಣೆ ತಗೊಂಬಂದಿರಲ್ಲ ಪಾಗಲ ಸುಳೆ ಮಕ್ಕಳೇ. ಸೀದಾ ಮಾತು ಹೇಳ್ರಿ, ಮಂಚ ಒಂದು ತರಿಸ್ಯಾನ ನಾನೇ. ಹೇಳಿಗೆ ಏನಾಯ್ತು? ಈ ಮಂಚ ತಗೊಂಬಂತ ಯಾವನ್ ಹೇಳೇನ? ಈ ನಿಮ್ಮ ಡಾಕ್ಟ್ರ್ ಬೆಡ್ ಖಾಲಿ ಎಲ್ಲ ಅಡ್ಮಿಟ್ ಮಾಡಿಕೆ ಆಗೋದಿಲ್ಲ, ಸುಮ್ಮನೆ ಕರ್ಕೊಂಡು ಹೋಗಂದ. ಅದಕ್ಕೆ ನಾನೇ ಒಂದು ಮಂಚ ತಂದಾಗ ಟ್ರೀಟ್ಮೆಂಟ್ ಶುರು ಮಾಡಪ್ಪ ಅಂದೆ. ಅವೆಲ್ಲ ಬಿಡು, ಸೀದಾ ಮಾತಲ್ಲಿ ಮಂಚ ತೆಗೆದಾಕನ ಚಲ ಮನುಷ್ಯ ಎಲ್ಲ ನೋಡು. ಏನಿನ ಕೋಡಿ ಅಂತೆಲ್ಲ ನೋಡಿ ಹೋಗಿ ಯಾಕೆ ಹಚ್ಚಿದ್ದಿ? ಆನಂದ್ ಬಾಯ್ ನಮ್ದು ಸ್ವಲ್ಪ ಕೆಲಸ ಅದು ಹೋಯ್ತೀವಿ. ಯಾವನ ಮಂಚ ಮುಟ್ಟಕ್ಕೆ ಬಂದಂದ್ರೆ ಜಾಡಿಸಿ ಹೋದೆ ಅವಳಿಗೆ. ಶಂಕರ್ನಾಗ್ ಸರ್ ಪದ ಕೇಳಿದ್ದಿಲ್ಲ? ಜಾಡಿಸಿ ಒದಿ ಅವನನ್ನು ಥೂ ಎಂದು ಉಗಿ.